ನಿಮ್ಮ ಜರ್ನಿ, ನಿಮ್ಮ ಹಾದಿ ಇದು. ಬೇರೆಯವ್ರನ್ನ ನಿಮ್ಮ ಗಾಡೀಲಿ ಕೂರಿಸ್ಕೊಂಡು ಹೋಗ್ಬಾರ್ದು ಯಾವತ್ತೂ. ನಿಮ್ಮದೇ ಗಾಡಿನಲ್ಲಿ ನೀವು ಒಬ್ಬರೇ ಕೂತ್ಕೊಂಡು ನೀವೇ ಓಡಿಸ್ಕೊಂಡು ಹೋಗಬೇಕು. ಏನು ಮಾಡ್ತೀವಿ ನಾವು, ನಮ್ಮ ಗಾಡಿನಲ್ಲಿ ಇರೋದೇ ಒಂದು ಸೀಟು. ಸತ್ಯವಾಗ್ಲೂ ಹೇಳ್ತೀನಿ, ನೀವು ಅನುಸರಿಸಿ ಬಿಡಿ ನಿಮ್ಮ ಹಣೆ ಬರ. ನಿಮ್ಮ ಜೀವನದ ಗಾಡಿ ಏನು ಓಡಿಸ್ತೀರ ಅದ್ರಲ್ಲಿ ಒಂದೇ ಸೀಟ್ ಇರೋದು, ಅದ್ರಲ್ಲಿ ನೀವು ಒಬ್ಬರೇ ಕೂತ್ಕೋಬೇಕು, ನೀವು ಒಬ್ಬರೇ ಹೋಗ್ಬೇಕು ಎಲ್ಲ ಕಡೆ. ನಾವೆಲ್ಲ ಏನು ಮಾಡ್ತೀವಿ, ತಂದೆ ತಾಯಿ ಮಕ್ಕಳು ಅವರು ಇವರೆಲ್ಲರನ್ನೂ ತಲೆ ಮೇಲೆ ಕೂರಿಸ್ಕೊಂಡು ಹೋಗ್ತೀವಿ. ಭುಜದ ಮೇಲೆ ಒಬ್ರು, ಈ ಕಡೆ ಒಬ್ರು, ಹಿಂದೆ ಒಬ್ರು. ಆ ಗಾಡಿನಲ್ಲಿ ಜಾಗನೇ ಇಲ್ಲ. ಏನಾಗತ್ತೆ ಅವಾಗ? ಇದೇ ಆಗ್ತಾ ಇರೋದು ಎಲ್ಲರಿಗೂ. ನಂಗೆ ಡಿಪ್ರೆಷನ್ ಇಸ್ ಅ ಪ್ರಿವಿಲೇಜ್. ಮಾನಸಿಕ ಅಸ್ವಸ್ಥತೆ ಕಾಯಿಲೆ ಎಲ್ಲ, ಏನಂತಾರೆ, ಭಾಗ್ಯ ಅದು ಎಷ್ಟೊಂದು ಜನಕ್ಕೆ ಇವಾಗ. ಯಾಕೆ? ಅದನ್ನ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ನಾವು ದುಃಖದಿಂದ ಹೊರಗೆ ಬರೋದು ಹೇಗೆ? ಒಂದು ಜಾಗ ಬಿಟ್ಟು ಇನ್ನೊಂದು ಕಡೆ ಹೋಗಬೇಕು. ಅದು ಮಾಡೋಕ್ಕೆ ತಯಾರಿರಲ್ಲ ಯಾರು. ಒಂದು ಸುಲಭ ಉಪಾಯ ದುಃಖದಿಂದ ಹೊರಗೆ ಬರೋಕ್ಕೆ, ಡಿಪ್ರೆಷನಿಂದ ಹೊರಗೆ ಬರೋಕ್ಕಂದ್ರೆ, ಎಲ್ಲಿದ್ದೀರಾ ಆ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗಿ. ತಾನೇ ಎಲ್ಲ ಸರಿ ಹೋಗುತ್ತೆ. ಅದು ಮಾಡಲ್ಲ ಯಾರು. ಇದ್ದಿದ್ದ ಕಡೆನೇ ಕೂತ್ಕೊಂಡು ಇಡೀ ದಿನ ಕೂತ್ರೆ ಡಿಪ್ರೆಸ್ ಆಗ್ದೇನೆ ಏನಾಗತ್ತೆ? ಒಂದು ತಿಳ್ಕೊಳ್ಳಿ ಆಯಿತಾ, ಇದು ಅಲ್ವಾ? ಇವಾಗ ನಿಮಗೂ ಗೊತ್ತು, ನಾನು ಸಾಧನೆ ಮಾಡಬೇಕು, ನಾನು ದಿನಾಗಲೂ ಅಭ್ಯಾಸ ಮಾಡಬೇಕು, ಮುಂದಕ್ಕೆ ಹೋಗಬೇಕು ಅಂತ. ಆದರೆ ಅದಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೀರಾ ನೀವು? ಬರೀ ಆಲೋಚನೆ ಒಂದಿದ್ರೆ ಸಾಲಲ್ಲ ಆಯಿತಾ? ಆ ಆಲೋಚನೆ ಕೆಲಸವಾಗಿ ಪರಿವರ್ತನೆಗೊಳ್ಬೇಕು.